ವಿಷಯಕ್ಕೆ ನೀವು ಸದನ ದಯಮಾಡಿ ಹಾಳು ಮಾಡಬೇಡಿ. ನಮಗೆ ಸ್ವಾಮಿ ಅಧ್ಯಕ್ಷರೇ, ಇವ್ರನ್ನ ಹೊರಕಾಕ್ರೆ ಸನ್ಮಾನ್ ನಾನ್ ಹೇಳ್ತಿದ್ರೆ ಈ ಸದನ ಹಾಳು ಮಾಡ್ತಾವ್ರೆ. ಹೊರಕಾಕಿ ಹೇಳ್ತೀನಿ ನಾನ್ ನೇಮ್ ಮಾಡ್ತಾ ಇದ್ದೀನಿ, ಹೊರಕಾಕಿ ಇವ್ರನ್ನ. ಅಧ್ಯಕ್ಷರೇ, ಇವ್ರನ್ನ ಹೊರಗೆ ಸಸ್ಪೆಂಡ್ ಮಾಡಿ ಮಾತಾಡಕ್ಕೆ 4 ದಿವಸ ದಯಮಾಡಿ ಅವಕಾಶ ಕೊಡಿ. ಅವ್ರು ಏನ್ ಬೇಕಾದ ಮಾತಾಡ್ಕೊಳ್ಳಿ, ನಮಗೆ ಮಾತಾಡಕ್ ಅವಕಾಶ ಕೊಡಿ, ಮಾತಾಡ್ತೀವಿ. ಜನ ಅವರ ಜೀವನದ ಬಗ್ಗೆ ಒದ್ದಾಡ್ತಾ ಇದ್ದಾರೆ. ವರ್ಗಾವಣೆ ದಂಧೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಅವರ ಬದುಕಿನ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ನಾವು ಜನರ ಬದುಕಿನ ಬಗ್ಗೆ, ಬಡವರು, ದೀನ ದಲಿತರು, ಅವರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಈಗ ಅವಕಾಶ ಕೊಡಿ. ನೋಡಿ, ನೀವು ಇಲ್ಲಿ ಬಾವಿಗೆ ಬಂದಿದ್ದೀರಿ, ಪ್ರತಿಭಟನೆ ಮಾಡ್ತಿದ್ದೀರಿ, ಸರಿಯಾಗಿ ಮಾಡಿ ಇದಕ್ಕೆ. ಈಗ ಕೋನರೆಡ್ಡಿ ಅವರು ಮಾತಾಡಿ, ಎಲ್ಲರೂ ಕೂಡ ಇಯರ್ ಫೋನ್ ಹಾಕಿ. ರಾತ್ರಿ 12 ಗಂಟೆ ತನಕ ಅಸೆಂಬ್ಲಿ ನಡೀತದೆ. ಬೊಬ್ಬೆ ಆರಾಮದಲ್ಲಿ ಬೊಬ್ಬೆ ಹಾಕಿ ಮತ್ತೆ ಆಯಾಸ ಆಗ್ತದೆ ಎಲ್ಲರಿಗೂ ಕೂಡ. ಈಗ ಅವಕಾಶವನ್ನ ಅದಕ್ಕಾಗಿ ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.